ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು PR ಫಾತಿಮಾ ತಸ್ಲೀಮಾ. ನಾನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ BSc ಆನರ್ಸ್ ಕೃಷಿ ವ್ಯವಹಾರ ನಿರ್ವಹಣೆ ಎಂಬ ಪದವಿಯನ್ನು 11 ಚಿನ್ನದ ಮೆಡಲ್ಸೊಂದಿಗೆ ಪಾಸಾಗಿದ್ದೇನೆ. ಆಗಲೇ ನನಗೆ 90% ಅಂದರೆ CGPA 9.69 ಹೊಂದಿದೆ. ನಾನು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನವರು. ನನಗೆ ಇಲ್ಲಿ ತನಕ ಬಂದು ಬರಲು ಎಲ್ಲ ಪ್ರೋತ್ಸಾಹ ನೀಡಿ ನನಗೆ ಹೆಲ್ಪ್ ಮಾಡಿದ ನನ್ನ ಪೇರೆಂಟ್ಸ್ಗೂ ನನ್ನ ಟೀಚರ್ಸ್ಗೂ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಹೇಳಲು. ಯಾವ ರೀತಿ ಸಪೋರ್ಟಿವ್ ಆಗಿತ್ತು ವಿಶ್ವವಿದ್ಯಾಲಯ ನಿಮಗೆ 11 ಚಿನ್ನದ ಪದಕ ತಗೋಬೇಕು? ಅಂದರೆ ಇಲ್ಲಿ ಬಂದ ಶಿಕ್ಷಕರು ಎಲ್ಲ ರೀತಿ ಸಪೋರ್ಟ್ ಕೊಡ್ತಿದ್ರು. ಯಾವುದೇ ವಿಷಯದಲ್ಲಿ ನಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆಗಲಿ, ಇಲ್ಲ ಯಾವ ಥರ ಕಲಿಸ್ಕೋಬೇಕು, ಬರೀ ಪಾಠ ಪುಸ್ತಕದಿಂದ ಕಲಿಸೋದಲ್ಲದೆ ತುಂಬ ಆ್ಯಕ್ಟಿವಿಟೀಸ್ ನಡೆಸಿ ಕಲಿಸ್ತಿದ್ರು. ನಮಗೆ ಕೃಷಿ ಅಂದರೆ ಗದ್ದೆಗಿಳಿಸಿ ಫೀಲ್ಡಲ್ಲಿ ಕರ್ಕೊಂಡೋಗಿ ಕಳಿಸ್ತಿದ್ರು. ಆ ರೀತಿ ನಾವು ಹಳ್ಳಿಯಲ್ಲಿ 3 ತಿಂಗಳಿದ್ದು ಹಳ್ಳಿ ಕೃಷಿಕರ ಜೊತೆ ಇದ್ದು ತುಂಬ ಪ್ರಾಕ್ಟಿಕಲಾಗಿ ಕಲ್ತ್ಕೊಂಡಿದ್ದೀವಿ. ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ಈ ಇವಾಗ ಕೃಷಿ ಹೆಂಗೆ ಅಂದರೆ, ಕೃಷಿ ಮಾಡಬೇಕು ಅಂತಂದರೆ ಇವಾಗ ಹಳ್ಳಿ ಕಡೆಯಿಂದ ಬಂದವ್ರು ಮಾತ್ರ ಅಗ್ರಿಕಲ್ಚರ್ ತಗೊತಾರೆ, ಅಥವಾ ಕೃಷಿ ಇವಾಗ ಸಿಟಿಲಿರೋ ಯಾರು ಅಗ್ರಿಕಲ್ಚರ್ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಿಟಿಯಲ್ಲಿರುವವರು ಈಗ ಅಗ್ರಿಕಲ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಳ್ಳಿಯಿಂದ ಬಂದವ್ರು ಮಾತ್ರ ಅಲ್ಲ. ಈಗ ಮೇನ್ ಅದಕ್ಕೆ ರೀಸನ್ ಇರ್ಬೋದು, ಸಿಟಿಯಲ್ಲಿರೋರಿಗೆ ಜಮೀನು ಇರಲ್ಲ, ತಕ್ಕದಂಗೆ ಜಾಗ ಇರಲ್ಲ ಇದು ಮಾಡೋದಕ್ಕೆ. ಆದರೂ ಕೂಡ ಇವಾಗ ಟೆರೇಸ್ ಫಾರ್ಮಿಂಗ್ ಆಗಿರ್ಬೋದು, ಮನೆಯಲ್ಲೇ ಪಾಟ್ ಫಾರ್ಮಿಂಗ್, ಟೆರೇಸ್ ಫಾರ್ಮಿಂಗ್ ಎಲ್ಲ ತುಂಬ ಹೆಚ್ಚಾಗಿ ಮಾಡೋದು ಕೂಡ ಕಂಡುಬಂದಿದೆ. ಅಂದರೆ ಯಾವುದೇ ವಿಷ ಇಲ್ಲದ ತರಕಾರಿಗಳಾಗಲಿ, ಎಲ್ಲ ಗ್ರೈನ್ಸ್ ಆಗಲಿ ಎಲ್ಲ ಸಿಗಬೇಕಂದ್ರೆ ಮನೆಯಲ್ಲೇ ಸ್ಟಾರ್ಟ್ ಮಾಡಬೇಕಂತ ಟೆರೇಸ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದವರು ಇದ್ದಾರೆ. ಸೊ ಹಳ್ಳಿಯಿಂದ ಬಂದವ್ರಿಗೆ ಮಾತ್ರ ಅಲ್ಲ, ಹಳ್ಳಿಯಿಂದ ಬಂದವರು ತುಂಬ ಹೆಚ್ಚಾಗಿ ಮಾಡ್ತಿರ್ಬೋದು, ಆದರೆ ಸಿಟಿಯಲ್ಲಿ ಇರೋದವರು ಈಗಾಗಲೇ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅನ್ನೋದು ಹೆಮ್ಮೆ ವಿಷಯ. ಪೇರೆಂಟ್ಸ್ಗೆ ನಾನು ಎಷ್ಟು ಧನ್ಯವಾದಗಳು ಹೇಳಿದರೂ ಸಾಕಾಗಲ್ಲ. ಅದು ಕೇವಲ ಈ ಡಿಗ್ರಿ ಕೊಟ್ಟಿದ್ದಕ್ಕೋ, ಇಲ್ಲಿ ಓದ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೋ, ಅಥವಾ ಎಷ್ಟು ಪ್ರೋತ್ಸಾಹ ಮಾಡಿದ್ದಕ್ಕೆ ಮಾತ್ರ ಅಲ್ಲ. ಯಾವತ್ತೂ ನಾನು ಹೇಳಿದ್ದಕ್ಕೆ ಯಾವುದಕ್ಕೂ ಬೇಡ ಅಂದಿಲ್ಲ. ಎಷ್ಟು ಬೇಕಾದರೂ ಮುಂದಕ್ಕೆ ಹೋಗು, ಓದು, ಸಕ್ಸಸ್ಫುಲ್ ಆಗು ಅನ್ನೋದಕ್ಕೆ ಎಲ್ಲ ಸಪೋರ್ಟ್ ಕೊಡ್ತಿದ್ರು. ಅದಕ್ಕೆ ಅದೆಷ್ಟು ಧನ್ಯವಾದಗಳು ಹೇಳಿದರೂ ಸಾಕಾಗಲ್ಲ. ನಿಮ್ಮ ಥರನೇ ಇದೇ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದಾರೆ, ಅವ್ರಿಗೆ ಏನಾದರೂ ಹೇಳಕ್ಕೆ ಬಯಸ್ತೀರಾ? ಅವ್ರಿಗೆ ಹೇಳಕ್ಕೆ ಬಯಸೋದೇನೆಂದರೆ, ಪ್ರತಿ ಕ್ಷಣವೂ ಗಮನವಿಟ್ಟು ಕೇಳಿಸ್ಕೊಳ್ಳಿ, ಎಲ್ಲದನ್ನು ಅರ್ಥ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಎಲ್ಲ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಹಳ್ಳಿಯಲ್ಲಿ ಹೋಗಿ ನಮಗೆ ಸಿಗುವ ಅವಕಾಶ ಅಂದರೆ ತುಂಬ ದೊಡ್ಡದು. ಹಳ್ಳಿ ಜನರ ಜೊತೆ ಇದ್ದು ಎಲ್ಲ ತುಂಬ ಕಲ್ತ್ಕೊಳ್ಳೋಕ್ಕಿದೆ. ಅದಕ್ಕೆ ಪ್ರತಿ ಕ್ಷಣವೂ ಗಮನವಿಟ್ಟು ಕೇಳಿಸ್ಕೊಂಡು ನಾಲೆಜನ್ನು ಪಡ್ಕೊಳ್ಳಿ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಫ್ಯೂಚರಲ್ಲಿ ಏನು ಮಾಡಬೇಕು? ನಾನೀಗ ಸದ್ಯಕ್ಕೆ MBA ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮಾಡ್ಕೋತಿದ್ದೀನಿ. ಇನ್ನು ಫ್ಯೂಚರಲ್ಲಿ ಕೃಷಿ ಸಂಬಂಧಿತ ಕಂಪನೀಸ್ಗಳಲ್ಲಿ ಕೆಲಸ ಮಾಡಬೇಕು, ಹಾಗೆ ಕೃಷಿ ವ್ಯವಹಾರದೊಂದಿಗೆ ಮುಂದುವರಿಬೇಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.